ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವಿವಾಹ ಪ್ರೊಫೈಲ್ಗೆ ಸ್ವಾಗತ. ಸ್ನೇಹಿತರ, ಇವರ ಹೆಸರು ನಿರ್ಮಲಾ, ಊರು ರಾಯಚೂರು, ವಯಸ್ಸು 38 ವರ್ಷ ತುಂಬಿದೆ. ಗಂಡ ಹರೀಶ ಎಂದು ತಿಳಿಸಿದ್ದಾರೆ. ಕೆಲಸ ಸ್ವಂತ ವ್ಯಾಪಾರ ಮಾಡಿಕೊಂಡು ಇದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಮಕ್ಕಳು ಮಾಡಿಕೊಂಡಿಲ್ಲ ಎಂದು ತಿಳಿಸಿದ್ದಾರೆ. ತೂತು ಸದ್ಯ ಖಾಲಿ ಇದೆ. ಹವ್ಯಾಸ ತಿಂಡಿ ತಿನ್ನುವುದು ಇವರ ಹವ್ಯಾಸ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ತೀಟೆಯನ್ನು ತೀರಿಸಿಕೊಳ್ಳುವುದು ಕೂಡ ಇವರ ಹವ್ಯಾಸ ಎಂದು ತಿಳಿಸಿಕೊಂಡಿದ್ದಾರೆ. ಬಯಕೆ ಕರಿಗೂಟ ನೋಡುವುದು ಇವರ ಬಯಕೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ಇವರ ಫೋನ್ ನಂಬರ್ ನಿಮಗೆ ಬೇಕಾಗಿದ್ದರೆ ಈ ವಿಡಿಯೋದ ಮಧ್ಯದಲ್ಲಿ ಇವರ ಫೋನ್ ನಂಬರನ್ನು ಕೊಟ್ಟಿರುತ್ತೇನೆ. ಇವರ ಫೋನ್ ನಂಬರ್ ಬೇಕಾದವರು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. 100% ಇವರ ಫೋನ್ ನಂಬರನ್ನು ಈ ವಿಡಿಯೋದ ಮಧ್ಯದಲ್ಲಿ ಕೊಟ್ಟಿರುತ್ತೇನೆ. ಹಾಗೆ ಇವರು ನಾನು ಕೊಡುವಂತಹ ಸವಲತ್ತುಗಳು ಹೀಗಿವೆ ಎಂದು ಹೇಳಿಕೊಂಡಿದ್ದಾರೆ. ಗಂಡ ಬರುವವರೆಗೂ ನೀವು ನನ್ನ ಯಜಮಾನರು. ಗಂಡ ಆದವನು ಹೆಂಡತಿಯ ಆಸೆಗಳನ್ನು ಹೇಗೆ ಪೂರೈಸುತ್ತಾನೋ ಹಾಗೆ ನೀವು ಕೂಡ ಪೂರೈಸಬೇಕು. ದುಡ್ಡಿನ ಬಗ್ಗೆ ಚಿಂತೆ ಬೇಡ. ಒಣಗಿದ ತೂತು ಹಸಿ ಮಾಡಿದರೆ ಬೇಕಾದಷ್ಟು ಹಣ ಕೊಡುತ್ತೇನೆ ಎಂದು ತಿಳಿಸಿದ್ದಾರೆ. ಹಾಗೆ ಗಂಡ ಇಲ್ಲದೆ ಸಮಯವಿಲ್ಲ. ನಾನು ನಿಮ್ಮ ಒಳಗೆ ರಸಭರಿತ ಸಾಮಾನಿನ ನನ್ನ ತೂತಿನ ಸುರಂಗ ತೋರಿಸುತ್ತೇನೆ. ಗಂಡ ವಿದೇಶದಿಂದ ಬರುವಾಗ ನಿಮಗೆ ಬೇಕಾದ ಸಾಮಾನುಗಳನ್ನು ತರಿಸಿ ಕದ್ದು ಮುಚ್ಚಿ ನಿಮಗೆ ಕೊಡುತ್ತೇನೆ. ನೀವೇ ಬಂದು ಸೇವೆಯನ್ನು ಮಾಡಿದರೆ ಜೀವನ ಪೂರ್ತಿ ನಿಮ್ಮನ್ನು ಇಟ್ಟುಕೊಂಡು ಸುಖ ಕೊಡುತ್ತೇನೆ ಎಂದು ತಿಳಿಸಿದ್ದಾರೆ. ಹಾಗೆ ಇವರು ಗಂಡ ಆದವನು ವಿದೇಶಕ್ಕೆ ಹೋಗಿದ್ದಾರೆ ಎಂದು ತಿಳಿಸಿದ್ದಾರೆ. ಗಂಡ ವ್ಯಾಪಾರದ ಸಲುವಾಗಿ ಆಗಾಗ ವಿದೇಶಕ್ಕೆ ಹೋಗುತ್ತಾರೆ. ಹಾಗೆ ಹೋದರೆ ಬರುವುದು 6 ತಿಂಗಳಾಗುತ್ತೆ. ಮನೆಯಲ್ಲಿ ಒಂಟಿಯಾಗಿ ಇರೋದು, ಆದರೆ ತುಂಬಾ ಕಷ್ಟ ಆಗುತ್ತಾ ಇದೆ. ರಾತ್ರಿಯ ಕಷ್ಟ ಅಂತೂ ನೆನಪಿಸಿಕೊಳ್ಳಲು ಆಗಲ್ಲ. ಹಾಗೆ ಹೊಸತನಲ್ಲಿ ಏನೂ ಅನಿಸುತ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ನನ್ನ ಮನಸ್ಸಿಗೆ ಬೇಕಾದ ಸುಖ ಮತ್ತು ಮಗು ಕೂಡ ಆಗಿಲ್ಲ ಎಂದು ತಿಳಿಸಿದ್ದಾರೆ. ಹಾಗೆ ಮನೆಯಲ್ಲಿ ಗಂಡನೂ ಇರಲ್ಲ. ಹಾಗಾಗಿ ಒಬ್ಬ ಒಳ್ಳೆಯ ಸ್ನೇಹಿತನ ಜೊತೆ ಸಂಸಾರ ಮಾಡಬೇಕು. ಹಾಗೆ ಅವರ ಜೊತೆ ಆಸೆಯನ್ನು ಪೂರೈಸಿಕೊಳ್ಳಬೇಕೆಂದು ಬಯಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಹತ್ತಿರ KTM RC 390 ಎಂಬ ಬೈಕ್ ಇದೆ. ಈ ಬೈಕನ್ನು ಯಾರೊಬ್ಬರಿಗೆ ಇಷ್ಟವಾಗುತ್ತಾರೋ ಅಂಥವರಿಗೆ ದಾನವಾಗಿ ನೀಡುತ್ತೇನೆ ಎಂದು ತಿಳಿಸಿದ್ದಾರೆ. ಅದಕ್ಕಾಗಿ ಈ ಬೈಕ್ನ ರಿವ್ಯೂವನ್ನು ನೋಡ ಬನ್ನಿ. ಫ್ರೆಂಡ್ಸ್, KTM RC 390 ಬೈಕ್ನ ವೆಯ್ಟ್ ನೋಡೋದಾದರೆ 172 kg. ಲುಕ್ ನೋಡೋದಾದರೆ ರೇಸ್ ಬೈಕ್ ಸ್ಟೈಲ್ ಇದೆ. ಫ್ರಂಟ್ ಶಾಕ್ UST ಫ್ರಾಕ್. ಬ್ಯಾಕ್ ಶಾಕ್ ನೋಡೋದಾದರೆ ಮೋನೋ ಇದೆ. ಬ್ರೇಕ್ಸ್ ರೇಡಿಯಲ್ಸ್ ಡಿಸ್ಕ್ ಇದೆ. ABS ನೋಡೋದಾದರೆ ಕಾರ್ನಿಂಗ್ ABS. ಟೈರ್ಸ್ ಸ್ಪೆಷಲಿಸ್ಟ್ ಗ್ರಿಪ್ ಟೈರ್ಸ್ ಆಗಿದೆ. ಹೆಡ್ಲೈಟ್ಸ್ ನೋಡೋದಾದರೆ LED ಪ್ರೊಜೆಕ್ಟರ್ ಕಂಡುಬರುತ್ತದೆ. ಸ್ನೇಹಿತರ, ಹಾಗೆ KTM RC 390 ಬೈಕ್ನ ಟೈಲ್ ಲೈಟ್ ನೋಡೋದಾದರೆ LED ಪ್ರೆಸ್ ಸಿಗ್ನಲ್ಸ್ ಇದೆ. ಡ್ಯಾಶ್ ನೋಡೋದಾದರೆ TFT ವಿತ್ ಫೋನ್ ಲಿಂಕ್ ಇದೆ. ಸೀಟ್ ಸ್ಪೋರ್ಟ್ ಹೈಟ್ ಸೀಟ್ಸ್ ಇದೆ. ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ 160 mm. ಫ್ರೇಮ್ ಟ್ರೈಲೆಸ್ ಸ್ಟೀಲ್ ಇದೆ. ಹಾಗೆ ಸ್ಟಾರ್ಟ್ ನೋಡೋದಾದರೆ ಬಟನ್ ಸೆಲ್ಫ್ ಸ್ಟಾರ್ಟ್ ಇದೆ. ಎಕ್ಸ್ಟ್ರಾ ಕ್ವಿಕ್ ಶೀಲ್ ಫಸ್ಟ್ ಇದೆ. ಹಾಗೆ ಟ್ರಾಕ್ಷನ್ ಕಂಟ್ರೋಲ್. ಈ ಬೈಕ್ನ ಪ್ರೈಸ್ ನೋಡೋದಾದರೆ 3.5 ಲಕ್ಷ ಕಂಡುಬರುತ್ತದೆ. ಫ್ರೆಂಡ್ಸ್, ಹಾಗೆ KTM RC 390 ಬೈಕ್ನ ಇಂಜಿನ್ ಟೈಪ್ ನೋಡೋದಾದರೆ ಲಿಕ್ವಿಡ್ ಇಂಜಿನ್. ಹಾಗೆ 370 ಇಂದ 399 cc ಸಿಂಗಲ್ ಇದೆ. ಪವರ್ ನೋಡೋದಾದರೆ 46 PS. ಹಾಗೆ ಫ್ಯೂಯಲ್ 39 Nm ಇದೆ. ಗೇರ್ ಬಾಕ್ಸ್ ನೋಡೋದಾದರೆ 6 ಸ್ಪೀಡ್ ಗೇರ್ ಬಾಕ್ಸ್ ಈ ಬೈಕ್ನಲ್ಲಿ ಕಂಡುಬರುತ್ತದೆ. ಈ ಬೈಕ್ನ ಟಾಪ್ ಸ್ಪೀಡ್ 180 km/h. ಮೈಲೇಜು 25ರಿಂದ 30 km/L ಇದೆ. ಹಾಗೆ ಫುಲ್ ಟ್ಯಾಂಕ್ ಕೆಪಾಸಿಟಿ 13.7 ಲೀಟರ್ಸ್ ಕಂಡುಬರುತ್ತದೆ. ಸೊ ಫ್ರೆಂಡ್ಸ್, ನೀವು ನೋಡಿದ ಈ ಬೈಕು ಅವರದ್ದೇ. ಈ ಬೈಕನ್ನು ಯಾರೂವರೆಗೆ ಇಷ್ಟವಾಗುತ್ತಾರೋ ಅಂಥವರಿಗೆ ದಾನವಾಗಿ ನೀಡುತ್ತೇನೆ. ಇಷ್ಟ ಆದವರು ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೇಳಿಕೊಂಡಿದ್ದಾರೆ.